Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ ಅಂತ ನಾವೇನ್ ಕೂಗಾಡ್ದೆ ಅಂದ್ರೆ ಇವತ್ತು ನಾವು ಪ್ರೀತಿಯಿಂದ ಹೃದಯದಿಂದ ನಮ್ಮೆಲ್ಲ ಅಣ್ಣ ತಮ್ಮಂದ್ರು ಯುವಕರು ಅಕ್ಕ ತಂಗಿರು ನಾವೆಲ್ಲ ಮೋದಿ 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 ಅಂತ ಕೂಗ್ತಾ ಇದ್ರೆ ಪಾಪ ನಮ್ಮ ಕೊಪ್ಪಳ ಜಿಲ್ಲಾ ಮಂತ್ರಿ ಉಸ್ತುವಾರಿ ಮಂತ್ರಿ ಶಿವರಾಜ್ ತಂಗಡಿಗೆಗೆ ಪಾಪ ಅದು ಯಾವ ರೀತಿ ಕಿವಿ ಕೇಳಿಸ್ತಾ ಏನೋ ಗೊತ್ತಿಲ್ಲ ಆಗ್ಲೇ ಮೋದಿ ಮೋದಿ ಅನ್ನೋರು ಕಪ್ಪಾಳಿ ಕೊಡಿದೆ ಅಂತ ಹೇಳಿ ಹೇಳಿದ್ದಾರೆ. ಇಂಥ ಭೂಮಿಯಲ್ಲಿ ಈ ರೀತಿ ಮಾತಾಡೋ ಒಬ್ಬ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ತಂಗಡಿಗೆ ಏನಿದ್ದಾರೆ ಮಂತ್ರಿ, ಅವ್ರನ್ನ ಮಂತ್ರಿ ಅಂತ ನಾವ್ ಹೇಳ್ಬೇಕು, ಕಂತ್ರಿ ಅಂತ ಹೇಳ್ಬೇಕು, ಆ ಭಗವಂತನಿಗೆ ಗೊತ್ತು. ಇನ್ಮೇಲೆ ಜನ ಇದೇ ರೀತಿ ಮಾತಾಡೋದಾಯ್ತು ಅಂತಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂತ ಕರೆಯಲ್ಲ, ಎಲ್ಲರೂ ಕೂಡ ಕಂತ್ರಿ ಅಂತಾನೆ ಕರೀತಾರೆ. ಹಾಗಾಗಿ ಬಂಧುಗಳೇ, ಇವತ್ತು ನಾವು ತಂಗಡಿಗೆ ಕಪಾಳಕ್ಕೆ ನಾವು ಹೊಡೆಯೋದು ಬೇಕಾಗಿಲ್ಲ ನಾವು, ಯಾಕಂದ್ರೆ ಅದು ನಮ್ಮ ಸಂಸ್ಕಾರ ಅಲ್ಲ, ಅದು ನಮ್ಮ ಸಂಸ್ಕೃತಿ ಅಲ್ಲ. ಆದ್ರೆ ಈ ದೇಶದ ಒಬ್ಬ ಪ್ರಧಾನಮಂತ್ರಿಯನ್ನ, ಈ ದೇಶದ ಅತ್ಯುನ್ನತ ಪದವಿಯಲ್ಲಿ ಇರುವಂತ ಒಬ್ಬ ಪ್ರಧಾನಮಂತ್ರಿಯನ್ನ ಇವತ್ತು ಯಾರಾದ್ರೂ ಮೋದಿ ಮೋದಿ ಅಂತ ಕೂಗಿದ್ರೆ ಕಪಾಳ ಕೊಡಿರಿ ಅಂತೇಳಿ ನೀ ತಂಗಡಿಗೆ ಹೇಳಿದಾರಲ್ಲ, ಆ ತಂಗಡಿಗೆ ಬುದ್ಧಿವಾದ ಹೇಳುವಂತ ಒಂದು ಸಂಸ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಬಂಧುಗಳೇ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಅಂತಂದ್ರೇನೆ ಸಂಸ್ಕೃತಿ ಇಲ್ಲದೆ ಇರುವಂತ ಪಕ್ಷ ಅದು. ಹಾಗಾಗಿ ಇಡ್ಲಿ ಪಕ್ಷ ಅದು. ಆ ಇಡ್ಲಿ ತಾಯಿ ಕಾಲಿಗೆ ನಮಸ್ಕಾರ ಮಾಡ್ತಾರಾಗ್ಲಿ, ನಮ್ಮ ತಾಯಿ ಭಾರತ ಮಾತೆಗೆ ಜೈ ಅನ್ನೋದಕ್ಕೆ ನಮ್ಮ ಲಕ್ಷ್ಮಣ ಸವದಿ ಖರ್ಗೆ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಭಾರತ ಮಾತೆಗೆ ಜೈ ಅನ್ನುವಂತ ಒಂದು ದುಸ್ಥಿತಿ ನಮ್ಮ ದೇಶದಲ್ಲಿ. ನಮ್ಮ ತಂಗಡಿಗಿನ ನಮ್ಮ ಕೊಪ್ಪಳ ಜಿಲ್ಲೆಯ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಮತದಾರರು ಕೂಡ ನೆನಪಲ್ಲಿ ಇಟ್ಕೊಂಡು ಇವತ್ತು ನಾವೇನು ಮತ ಹಾಕುವ ಸಮಯದಲ್ಲಿ ಮೋದಿ ಮೋದಿ ಅಂತ ನಾವು ಮತ ಚಲಾಯಿಸ್ತೀವೋ, ಆ ತಂಗಡಿಗೆ ಕಪಾಳಕ್ಕೆ ಎರಡು ಕಡೆ ಟಪ ಟಪ ಅಂತ ಹೊಡೆದಂಗಿರ್ಬೇಕು ಬಂದಿದೆ. ಯಾಕೆಂತಂದ್ರೆ ಸಂಸ್ಕೃತಿ ಇಲ್ದಿರೋನ್ಗೆ ನಾವು ಕಪಾಳ ಕೊಡಿದ್ರೆ ನಾವು ಹೊಡೆಯೋದು ಬೇಕಾಗಿಲ್ಲ, ಮತ ಚಲಾಯಿಸೋದ್ರ ಮೂಲಕ ಹೃದಯದಲ್ಲಿ ಮೋದಿ ಅವರನ್ನ ಸ್ಮರಣೆ ಮಾಡಿಕೊಂಡು ಆ ತಾಯಿ ಭಾರತ ಮಾತೆಯನ್ನ ಸ್ಮರಣೆ ಮಾಡಿಕೊಂಡು ಭಾರತ ದೇಶದ ಸಮಗ್ರ ಅಭಿವೃದ್ಧಿಗೋಸ್ಕರ, ನಮ್ಮ ಭಾರತ ದೇಶದ ಸಮಗ್ರ ರಕ್ಷಣೆಗೋಸ್ಕರ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.